ಫೇಸ್ ಮಾಡೋಷ್ಟು ಸಮರ್ಥ ಇದೆ. ಆದರೆ ಅವರಿಗೆ ಇವರೊಂದು ರೀತಿಯ ಭ್ರಮೆ ತುಂಬಿಟ್ಟಾರೆ. ಮೊನ್ನೆ ಯಡಿಯೂರಪ್ಪನವರು ಅವ್ರ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರೇ ಲಿಂಗಾಯತ್ ನಾಯಕರು, ಅವರೇ ಜನರ ನಾಯಕರು, ಅವ್ರ ಕುಟುಂಬ ಬಿಟ್ಟರೆ ಯಾವ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ಗೆಲ್ಲಕ್ಕಾಗಲ್ಲ ಅನ್ನೋಂಥ ಒಂದು ಭ್ರಮೆ ಅವ್ರು ಹುಟ್ಟಿಸಿರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಪರಿಸ್ಥಿತಿ ಬಂದಿದೆ. ನಾನು ಅದಕ್ಕೋಸ್ಕರ ಮೊನ್ನೆ ಅಮಿತ್ ಶಾ ಅವರು 3 ತಿಂಗಳ ಕೆಳಗೆ ಹೋಗಿ ನಾನು ಹೇಳಿಬಿಟ್ಟು ಬಂದಿದ್ದೆ ನಾನು. ಆದರೆ ಮತ್ತೆ ಎಗೈನ್ ನಾನು ಚುನಾವಣೆ ನಿಲ್ತೀನಿ ಅಂತ ಗೊತ್ತಾದ ತಕ್ಷಣ ಅವ್ರು ಡೆಲ್ಲಿ ಬರೋಕ್ಕೆ ಹೇಳಿದರು. ಎಲ್ಲ ಅಂಶಗಳು ಕೂಡ ನಾನು ಫೋನಲ್ಲಿ ಅವ್ರಿಗೆ ತಿಳಿಸಿದೆ. ಯಾಕಪ್ಪ ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀರಿ ಅಂತ ಹೇಳಿದಾಗ ಎಲ್ಲ ಅಂಶಗಳು ಪ್ರಸ್ತಾಪ ಅವ್ರ ಗಮನಕ್ಕೆ ತಂದೆ ನಾನು. ಆಯಿತು ಬಾ ಡೆಲ್ಲಿಗೆ ಮಾತಾಡೋಣ ಅಂತಂದರು. ನಾನು ಬರ್ತೀನಿ ಡೆಲ್ಲಿಗೆ, ಹಿರಿಯರು ಕರೆದ ನಾನು ಇಲ್ಲ ಅನ್ನಲ್ಲ, ನಾನು ನೀವೇ ಸಂಸ್ಕಾರ ಕೊಟ್ಟು ನನಗೆ ಕಳಿಸಿದಿರಿ. ನೀವು ಯಾವ್ಯಾವ ಸೂಚನೆ ಇವತ್ತಿನ ತನಕ ಕೊಟ್ಟಿದ್ರೋ ಎಲ್ಲ ಸೂಚನೆ ಕೂಡ ನಾನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೇನೆ. ಯಾಕೆಂದರೆ ಹಿಂದೆ ಹಿಂದುಳಿದವ್ರಿಗೆ, ದಲಿತರಿಗೆ ಒಂದು ಒಳ್ಳೆ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಬ್ರಿಗೇಡ್ ನಾವು ಮಾಡಿದ್ವಿ. ಲಕ್ಷಾಂತರ ದಲಿತರು ಮತ್ತು ಹಿಂದುಳಿದ ಕಾರ್ಯಕರ್ತರು ಕೂಡಲ ಸಂಗಮದಲ್ಲಿ ಸೇರಿ ದೊಡ್ಡ ಸಮಾವೇಶ ಮಾಡಿದರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಬೆಂಬಲಿಸಬೇಕು ಅನ್ನೋಂಥ ತೀರ್ಮಾನವನ್ನು ಅವರೆಲ್ಲ ತಗೊಂಡಿದ್ದರು. ಆದರೆ ಯಡಿಯೂರಪ್ಪನವ್ರು ಮತ್ತೆ ಡೆಲ್ಲಿಗೆ ಆ ಸಂದರ್ಭದಲ್ಲಿ ಹೋಗಿ ಈ ಬ್ರಿಗೇಡ್ ನಿಲ್ಲಿಸಬೇಕು ಅನ್ನೋಂಥ ಬೇರೆ ಏನು ಅವ್ರಿಗೆ ಹೇಳಿದ್ರು ಗೊತ್ತಿಲ್ಲ. ಅಲ್ಲಿ ದೆಹಲಿಗೆ ಮೊನ್ನೆ ಅಮಿತ್ ಶಾ ಅವರು ನನಗೂ ಯಡಿಯೂರಪ್ಪನವ್ರಿಗೂ ಕರೆದು ಅಲ್ಲಿ ಎಲ್ಲ ರಾಷ್ಟ್ರೀಯ ನಾಯಕರ ಎದುರಿಗೆ, ದೊಡ್ಡ ನಾಯಕರ ಎದುರಿಗೆ ಕೂರಿಸ್ಕೊಂಡು ಚರ್ಚೆ ಮಾಡಿದ್ರು. ಈ ಚರ್ಚೆ ಮಾಡಿದಂಥ ನಾನು ಹೇಳಿದೆ, ಹಿಂದುಳಿದವ್ರಿಗೆ ದಲಿತರು ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಪರಿವಾರ ಯುವಕರು ಸಿಗ್ತಾ ಇದ್ದಾರೆ, ಹಿಂದುಳಿದವರು ಸಿಗ್ತಾರೆ, ದಲಿತರು ಸಿಗ್ತಾರೆ, ಪರಿವಾರದ ಪ್ರಮುಖರು ಹೇಳ್ತಿದ್ದಾರೆ ಈಗ ಯಾವುದೇ ಕಾರಣ ನಿಲ್ಲಿಸಬೇಡಿ ಅಂತಂದ್ರು ಕೂಡ ಯಡಿಯೂರಪ್ಪನ ಮುಂಚೆ ಅವ್ರಿಗೆ ಏನು ಯಡಿಯೂರಪ್ಪ ಬಿಟ್ಟರು ಗೊತ್ತಿಲ್ಲ, ಆ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಆ ಸಂದರ್ಭದಲ್ಲಿ ನಿಲ್ಲಿಸಿದ್ರು. छोड़ದ ಯಾರು ಅಂದರು ಅಮಿತ್ ಶಾ ಅವರು. ಅವ್ರ ಮಾತು ನಂಬಿರಲಿಲ್ಲ, ಅವಾಗ ನಿಲ್ಲಿಸಿದೆ. ಅದಾದ ನಂತರ ಅವ್ರು KGP ಕಟ್ಟಿದ್ರು. KGP ಕಟ್ಟಿದಾಗಲೂ ಕೂಡ ಮಂತ್ರಿ ಸ್ಥಾನವನ್ನು ಬಿಟ್ಟು ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಅವ್ರು ಹೇಳಿದಾಗ ಆ ಮಾತಿಗೂ ಒಪ್ಪಿ ನಾನು ಮಂತ್ರಿ ಸ್ಥಾನವನ್ನು ಬಿಟ್ಟು ರಾಜ್ಯದ ಅಧ್ಯಕ್ಷ ಆಗಿದ್ದೆ. ಮೊನ್ನೆ ನೀವು ನೋಡಿದ್ದೀರಿ, ಇಡೀ ರಾಜ್ಯದಲ್ಲಿ ಇಬ್ಬರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿಕೊಡೋದು, ನೀವು ಚುನಾವಣಾ ರಾಜಕಾರಣದ ನಿವೃತ್ತಿ ತಗೋಬೇಕು ಅಂದಾಗ 3 ನಿಮಿಷಕ್ಕೆ ನಾನು ಪತ್ರ ಕಳಿಸಿದೆ ದೆಹಲಿಗೆ. ಅವ್ರು ಹೇಳಿದ ಸೂಚನೆ ಪರಿಪಾಲನೆ ಮಾಡಿದೆ. ಜಗದೀಶ್ ಶೆಟ್ಟರು ವಿರೋಧ ಮಾಡಿದ್ರು, ಕಾಂಗ್ರೆಸ್ಗೆ ಹೋಗಿ ಸೇರಿಕೊಂಡ್ರು. ಅದಾದ ನಂತರ ಅಲ್ಲಿ ಸೋತ ನಂತರ ಕೂಡ ಯಡಿಯೂರಪ್ಪನವ್ರು ಅವ್ರ ಮನೆಗೆ ಹೋಗಿ ಕರ್ಕೊಂಬಂದು ಬೆಳಗಾಂ ಟಿಕೆಟ್ಟು ಕೊಡಿಸಿದ್ರು. ಆದರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಇಡೀ ಜೀವನದಲ್ಲಿ BJP ಬಿಟ್ಟರೆ ಯಾವುದೇ ಪಕ್ಷಕ್ಕೆ ಹೋಗೋದೂ ಇಲ್ಲ. ಹಾಗಾಗಿ ನನ್ನನ್ನು ಇಡೀ ರಾಜ್ಯದ ಜನ ನಂಬ್ತಾ ಇದ್ರು. ಇದೆಲ್ಲ ಅಂಶವನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರಿಗೆ ಹೇಳಿದಾಗ ಮತ್ತು ಅವ್ರು ಡೆಲ್ಲಿ ಬರ್ತೀನಿ ನಾನು, ಆದರೆ ನನಗೆ ದಯವಿಟ್ಟು ಸೂಚನೆ ಇನ್ನೊಂದ್ಸರಿ ಕೊಡಬೇಡಿ, ಚುನಾವಣೆಯಲ್ಲಿ ನಿಲ್ಕೂಡ್ದಂಥ ಸೂಚನೆ ಕೊಟ್ಟರೆ ತಪ್ಪಾಗತ್ತೆ ಅಂತ ನಾನು ಹೇಳಿದೆ. ಇಲ್ಲಪ್ಪ ನಂಗೆ ಸೂಚನೆ ಕೊಡೋದಿಲ್ಲ, ನೀನು ಪ್ರಾರ್ಥನೆ ಮಾಡ್ತೀನಿ ಅಂದರು. ಭಾಳ ದೊಡ್ಡವ್ರು ನೀವು, ದಯವಿಟ್ಟು ನಂಗೆ ಪ್ರಾರ್ಥನೆ ಮಾಡಬೇಡಿ. ಇಡೀ ಲೋಕಸಭಾ ಕ್ಷೇತ್ರದ, ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ನೀನು ನಿಂತ್ಕೋಬೇಕು, ನಾವು ಗೆಲ್ಲಿಸ್ತೀವಿ ಅಂತ. ಹಾಗಾಗಿ ನಿಮ್ಮ ಮಾತನ್ನು ಮೀರಂಥ ಪರಿಸ್ಥಿತಿ ಬರೋದಂಗೆ ದಯವಿಟ್ಟು ನೋಡ್ಕೊಳ್ಳಿ. ನೀವು ಕರೆದ್ರೆ ನಾನು ನಿಮ್ಮ ಎಲ್ಲ ಚರ್ಚೆಯಲ್ಲೂ ಕೂಡ ನಿಮ್ಮ ಒಪ್ಪಿಸ್ತೀನಿ ಅನ್ನೋ ಧೈರ್ಯ ಇದೆ ಅಂತ ಅಂದು ನಾನು ಬರ್ತೀನಿ ಅಂತ ಹೇಳಿದ್ದೆ. ಹಾಗೆ ನೀನು ಹೇಗಿದ್ರೂ ಒಪ್ಪಿಸ್ತಾನೆ ಅಂತ ಅಂದ್ಕೊಂಡು ಇವರು ವಾಪಸ್ಸು ತಗೊಳ್ಳೋಂಥ ಪರಿಸ್ಥಿತಿ ಇಲ್ಲ ಅಂತ ಗೊತ್ತಾಗ ಅಮಿತ್ ಶಾ ಭೇಟಿ ಮಾಡಲಿಲ್ಲ, ತೊಂದರೆ ಇಲ್ಲ. ತಾವು ನರೇಂದ್ರ ಮೋದಿ ಅವರ ಬಂದೆ ಒಂದೇ ನಿಮಿಷ. ಆದರೆ ನಾನು ಅವರಿಗೆ ಹೇಳಿಬಿಟ್ಟೇ ಬಂದಿದ್ದೆ, ನಾನು ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಿಕೊಡ್ದು, ನೀವು ನಿಂತ್ಕೋಬೇಕು, ನಾನು ನಿಂತ್ಕೊಳ್ಳೇಬೇಕು ಅಂತ ಆಗಿದ್ದರಿಂದ ನನ್ನ ಮಾತು ಇವ್ರು ಕೇಳಲಿಕ್ಕಿಲ್ಲ ಅಂತ ಅಂದ್ಕೊಂಡು ಅವ್ರು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ನಾನು ಬಂದಿದ್ದೀನಿ. ಆದರೆ ಅವ್ರು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅರ್ಥ ಇವನು ಚುನಾವಣೆ ನಿಂತು ಮಾನ್ಯ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರನ ಚುನಾವಣೆ ಸೋಲಿಸ್ಲಿ ಅಂತ ಆಸಕ್ತಿನೂ ಅವ್ರಿಗೆ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.